ಆ ಕಾರಣಕ್ಕೆ ಅಲ್ಲಿ ವ್ರತಗಳು ಬಂದಿರೋದು. ವ್ರತಗಳು ಅಂತಂದ್ರೆ ದೇವರಿಗೆ ನಾವು ಉಪವಾಸ ಮಾಡಿರೋ ಪ್ರಿಯವಾದದ್ದಲ್ಲ, ಆ ಕಾರಣಕ್ಕೋಸ್ಕರ ಬಂದಿದ್ದಲ್ಲ. ನಮ್ಮ ಋಷಿ ಮುನಿಗಳು ಅಷ್ಟೊಂದು ದಡ್ರಲ್ಲ, ಅವರು ವಿಜ್ಞಾನ ತತ್ವೋತ್ತರರು. ಅವರು ಶರೀರ ಜಾಗೃತಾವಸ್ಥೆಯಲ್ಲಿ ಇರಬೇಕು, ಸಾತ್ವಿಕ ಚಿಂತನೆಗಳಾಗಬೇಕು, ರಜೋಗುಣ ಚಿಂತನೆಗಳಾಗಬಾರ್ದು, ತಮೋಗುಣ ಚಿಂತನೆ ಆಗಬಾರ್ದು. ಸದ್ಗುಣಗಳು 3 ಗುಣಗಳಿದೆಯಲ್ಲ, ಅದರೊಳಗೆ ಸತ್ವೋದ್ರಿಕ್ತವಾದಂತಹ ಚಿಂತನೆಗಳಾಗಬೇಕು. ಆಗಮಿಸಿದ್ದಾರೆ ರಜನಿಕಾಂತ್ ಅವರು ಕೂಡ ಒಂದಷ್ಟು ಸ್ಪಷ್ಟ ಸಂದೇಶಗಳನ್ನು, ಸಾಕಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ವ್ಯಕ್ತಿ ನಾನು ಅವರು ಕೆಲವು ಮುದ್ರೆಗಳನ್ನು ಇಟ್ಕೊಂಡು ಅವರು ಯೋಗಕ್ಕೆ ಕೂತ್ಕೊಂಡಿದ್ದನ್ನ ನಾನು ಹಿಂದೆ ಕೆಲವಾರು ಟಿವಿಗಳಲ್ಲಿ ಹೇಳಿದ್ದೀನಿ. ಅವರು ಅದರೊಳಗೆ ತುಂಬಾ ಭಕ್ತಿ, ಅನನ್ಯವಾದಂಥ ಭಕ್ತಿ. ಹೌದು ನೋಡಿ, ಯಾರು ದೈವ ಭಕ್ತಿ ಸಂಪನ್ನರಾಗಿರ್ತಾರೆ, ಯಾವುದೇ ಒಂದು ದೇಶ ಆಗಲಿ, ಯಾವುದೇ ಒಂದು ನಾಡಾಗಲಿ, ಯಾರೇ ಆಗಲಿ, ಯಾವುದೇ ಒಂದು ದೈವವನ್ನು ನೀವು ಯೇಸುನ ಕ್ರಿಸ್ತನ ಹೇಳ್ಬೋದು ಅಥವಾ ಇನ್ನೊಂದೇ ಹೇಳ್ಬೋದು, ಅವ್ರು ಯಾರು ಮನುಕುಲಕ್ಕೆ ಕೆಟ್ಟದನ್ನು ಮಾಡಿಲ್ಲ, ರಾಮನು ಕೆಟ್ಟದನ್ನು ಮಾಡಿಲ್ಲ. ರಾಮನು ಅಂತಹ ನಮ್ಮೆಲ್ಲರಿಗೂ ಪ್ರಪಂಚಕ್ಕೆ ಆದರ್ಶ ಪುರುಷ. ನಮ್ಮ ಭಾರತಕ್ಕೆ ಒಬ್ಬರಿಗಲ್ಲ ಆದರ್ಶ, ಪ್ರಪಂಚದ ಪ್ರತಿಯೊಬ್ಬರೂ ಕೂಡ ರಾಮನ ಆ ನಡೆ ನುಡಿಗಳನ್ನು ಕ್ಷಣ ಕ್ಷಣನು ಅನುಸರಿಸಬೇಕಾಗಿದ್ದಂತಹ ಆದರ್ಶ ಪರಮೋತ್ತಮವಾದಂಥ ಪುರುಷ ರಾಮ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ರಾಮನನ್ನು ಪುರುಷೋತ್ತಮಸಿ, ಪುರುಷರಲ್ಲಿ ಶ್ರೇಷ್ಠ, ಪುರುಷರಲ್ಲಿ ಶ್ರೇಷ್ಠ. ಸೂಪರ್ ಸ್ಟಾರ್ ರಜನಿಕಾಂತ್ ಆಗಮಿಸಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಒಂದು ರೀತಿಯಲ್ಲಿ ಆಧ್ಯಾತ್ಮದ ಬಗ್ಗೆ ಬಹಳ ಆಸಕ್ತಿ ಇರುವಂತಹ ರಜನಿಕಾಂತ್ ಅವರ ಜೊತೆಗೆ ಗಣ್ಯಾತಿ ಗಣ್ಯರು ಸೂಪರ್ ಸ್ಟಾರ್ ರಜನಿಕಾಂತ್, ಆಮೇಲೆ ರಣಬೀರ್ ಕಪೂರ್, ಕೆಟ್ರಿನಾ ಕೈಫ್, ಅನೇಕ ಎಲ್ಲ ಗಣ್ಯಾತಿ ಗಣ್ಯರು ಮೋದಿ ಸ್ಟೇಜ್ ಮೇಲೆ ಬಂದಾಗ ಎಲ್ಲ ರೀತಿಯಲ್ಲೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಕೂಡ ಆಗಮಿಸಲಿದ್ದಾರೆ. ಮೋದಿ ಅವರು ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ, ನೀವು ಗಮನಿಸಬೇಕು. ಈಗಾಗಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ. ಒಂದು ಅದ್ಭುತವಾದ ದೃಶ್ಯಾವಳಿ ನಿಮಗೆ ನಾವು ಈಗ ತೋರಿಸ್ತೀವಿ. ಏರಿಯಲ್ ಶಾಟ್ ನಲ್ಲಿ ಈ ರಾಮ ಮಂದಿರ ಈಗಾಗಲೇ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಏರ್ಪೋರ್ಟ್ ನಿಂದ ಇನ್ನು ಕೆಲವೇ ನರೇಂದ್ರ ಮೋದಿ ಅವರು ದೇವಸ್ಥಾನದ ಬಳಿ ಆಗಮಿಸಲಿದ್ದಾರೆ. ಈಗಾಗಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಗಮಿಸಿದ್ದಾರೆ. ದೇವೇಗೌಡರು ಕೂಡ ಆಗಮಿಸಿದ್ದಾನೆ. ಈ ಹಿಂದೆ ನೀವು ನೋಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ. ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತ್ ಬೇಷಜಂ ಶನ್ನೋ ಅಸ್ತು ದ್ವಿಪದೇ ಪಂಡಿತರ ನೋಡಿ ಇಲ್ಲಿ ಸಂಚತುಷ್ಪತೆ. ಯಾವ ರೀತಿಯಾಗಿ ಅಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ, ಭವ್ಯವಾಗಿ ಕಾಣ್ತಾ ಇದೆ, ರಮ್ಯವಾಗಿ ಕಾಣ್ತಾ ಇದೆ, ಪೂಜ್ಯವಾಗಿ ಕಾಣ್ತಾ ಇದೆ. ನಮ್ಮ ಕಣ್ಣುಗಳು ಎಷ್ಟು ನೋಡಿದ್ರು ತದೇಕ ಚಿತ್ತದಿಂದ ಮತ್ತೆ ಮತ್ತೆ ನೋಡಬೇಕು, ಕಣ್ ತುಂಬಿಕೊಬೇಕು ಅಂತ ಒಂದು ಆಸೆಗಳು ಚಿಗುರು ಹೊಡಿತಾ ಇದೆ ಎಂತರ್ಗೂ ಕೂಡ. ನಾವು ತದೇಕ ಚಿತ್ತದಿಂದ ನಾವು ನೋಡ್ತಾ ಇದೀವಿ. ನಾವು ಈ ಟಿವಿನಲ್ಲೇ ಇಷ್ಟೊಂದು ನಾವು ತದೇಕ ಚಿತ್ತರಾಗಿ ನೋಡಿ ಆನಂದವನ್ನು ಆ ಒಂದು ನೇತ್ರಾನಂದವನ್ನು ಅನುಭವಿಸ್ತಾ ಇದ್ದೀವಿ. ಆಗ ಅದು ಅಲ್ಲೇ ಹೋಗಿ ರಾಮನ್ನ ಅಯೋಧ್ಯೆಯಲ್ಲಿ ಜನ್ಮಭೂಮಿಯಲ್ಲಿ ಕೂತ್ಕೊಂಡು ನೋಡ್ತಾ ಇರೋರಿಗೆ ಇನ್ನೆಷ್ಟು ಪರಮ ಆನಂದ ಆಗ್ಬಾರ್ದು? ಅಲ್ಲಿ ಒಂದು ತೈತಿರೀಯ ಉಪನಿಷತ್ನಲ್ಲಿ ಆನಂದವಲ್ಲಿ ಅಂತಲೇ ಬರುತ್ತೆ. ಆನಂದ ಅಂತಂದ್ರೆ ಐಹಿಕ ಸುಖ ಭೋಗಗಳಿಂದ ಸಿಗತಕ್ಕಂಥ ಆನಂದ ಅಲ್ಲ. ಈ ಆನಂದ ದೈವಿ ಸಂಪನ್ನವಾದಂತಹ ಆನಂದ ಆಗ್ಬೇಕು. ಇದು ಶಾಶ್ವತವಾದದ್ದು, ಇದು ಶರೀರಕ್ಕೆ ಆರೋಗ್ಯಪ್ರದವಾದದ್ದು. ಈ ಆನಂದದಿಂದ ಮನಸ್ಸುಗಳು, ಇಂದ್ರಿಯಗಳು ಎಲ್ಲವೂ ಕೂಡ ಶಾಂತವಾಗ್ತವೆ. ಅಲ್ಲಿ ಸಿಗ್ತಕ್ಕಂತಹ ಆನಂದ ಮತ್ತೆ ಇನ್ನೆಲ್ಲೂ ಸಿಗೋದಿಲ್ಲ. ಪಂಡಿತರೆ ನೋಡಿ, ಈಗ ಈ ಒಂದು ಬಾಲರಾಮನ ವಿಗ್ರಹ ಇದೆಯಲ್ಲ 51 ಇಂಚು ಅಥವಾ ಅಂದ್ರೆ 4.25 ಅಡಿ ಉದ್ದ. ಸೊ ಇದು ನಾವು ಗಮನಿಸಿದಾಗ ಕಮಲನ ಪೀಠದ ಮೇಲೆ ಇರುವಂತದ್ದು ಭಾಸವಾಗುತ್ತೆ. ಯಾಕೆ ಕಮಲ ಪೀಠದ ಮೇಲೆ? ಅದು ದೇವತೆಗಳನ್ನ ಇಂತಿಂಥ ಜಾಗದಲ್ಲಿ ಹಿಂಗೆ ಇಟ್ಟಿರ್ಬೇಕು ಅಂತ ಆಗಮೋಕ್ತ ಶಾಸ್ತ್ರ ಹೇಳುತ್ತೆ. ಆಗಮಗಳು ಅಂತ ಬರ್ತವೆ. ಆಗಮಗಳು ಏನು ಮಾಡ್ತವೆ, ಈ ದೇವಸ್ಥಾನದಲ್ಲಿ ಏನು ನಡೆಯುತ್ತೆ ಅದೆಲ್ಲ ಆಗಮೋಕ್ತವಾಗಿ ನಡೆಯೋದು. ಮನೆಯಲ್ಲಿ ನಾವು ಏನು ಮಾಡ್ತೀವಿ, ಪೂಜೆಗಳು ಮಾಡ್ತೀವಲ್ಲ, ಅದು ಗೃಹ್ಯ ಸೂತ್ರ ಅನುಸಾರವಾಗಿ ಇವೇನಾಗ್ತವೆ ಅಂತಂದರೆ ಇದು ಆಗಮ ಅನುಸಾರವಾಗಿ. ಹಾಗಾಗಿ ಆಗಮದಲ್ಲಿ ಅಲ್ಲಿ ಏನು ಹೇಳಿರ್ತಾರೆ, ಪದ್ಮ ಕಮಲ ಪೀಠ, ಕೂರ್ಮಾಸನ, ಕೆಳಗಡೆ ಕೂರ್ಮದ ಆಸನ,
ಆಮೇಲೆ ಅದಕ್ಕೆ ಒಂದು ತಂತಿಯನ್ನು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಅದ್ರ ಮೇಲೆ ಭೂಮಿಗೂ ಮತ್ತು ಅದಕ್ಕೂ ಇರ್ತಕ್ಕಂಥ ಪೀಠದ ಮೇಲೆ ಪದ್ಮದ ಮೇಲೆ ಆ ಪಾದಗಳು, ಅದರ ನಂತರ ಒಂದೊಂದೇ ಕ್ರಮವಾಗಿ ಬರಬೇಕು ಅವೆಲ್ಲ. ನೋಡಿ ಈಗ ಆ ವಿಗ್ರಹದ ನೋಡಿ ಸಂಪೂರ್ಣವಾಗಿ ನೋಡಿ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಎಲ್ಲೆಲ್ಲೂ ಕೂಡ ಗಮನಿಸ್ತಾ ಇದೆ, ಒಂದಷ್ಟು ಕಡೆ ಹಾಕೊಂಡು ನೋಡ್ತಿದ್ದಾರೆ. ನೋಡಿ ಕಮಲ ಪೀಠದ ಮೇಲೆ ಬಾಲರಾಮ ನಿಂತಿರುವಂತ ವಿಗ್ರಹ ಇದೆ. ಹೌದು. ಸೊ ಕಮಲ ಪೀಠದ ಕೆಳಗೆ ಇನ್ನೊಂದು ಪೀಠ ಕೂಡ ಇದೆ. ಆ ಮೂರ್ತಿ ನಾವು ಗಮನಿಸಿದಾಗ ನಮಗೆ ಅದೆಲ್ಲವೂ ಕೂಡ ಕಂಡು ಬಂದಿದೆ. ಪೀಠ ಇದೆ, ಅದ್ರ ಕೆಳಗೆ ಕೂರ್ಮಾಸನ ಇದೆ. ಎರಡೂ ಕಾಲುಗಳಿಗೂ ಕೂಡ ವಸ್ತ್ರಾಲಂಕಾರ ಇದೆ. ಬಾಲರಾಮನ ಸೊಂಟಕ್ಕೆ ಆಭರಣಗಳನ್ನ ತೊಡಿಸಿರುವಂತ ದೃಶ್ಯವನ್ನ ಕೂಡ ನಾವು ಗಮನಿಸಿದ್ವಿ. ಸೂಕ್ಷ್ಮವಾಗಿ ಗಮನಿಸಿದಾಗ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಕೊರಳಲ್ಲಿ ವಿವಿಧ ಹಾರಗಳಿದೆ. ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನ ಕೂಡ ಇಡಲಾಗಿದೆ ಬಾಲರಾಮನಿಗೆ. ಈ ಜ್ಞಾನ ಮುದ್ರೆಗಳನ್ನ ಏನಕ್ಕೆ ತೋರಿಸ್ತಾ ಇದ್ದಾರೆ, ಅದು ಯೋಗಿಗಳ ಲಕ್ಷಣ ಅಂತ ಕೂಡ ಕರೀತಾರೆ. ಸೊ ಮತ್ತೊಂದು ಕೈಗೆ ಬಾಣವನ್ನ ಕೊಟ್ಟಿದ್ದಾರೆ, ರಾಮನ ಬಾಣ. ಯಾಕೆಂದ್ರೆ ಬಾಣವನ್ನ ರಕ್ಷಣೆಗೋಸ್ಕರ. ಹೌದು. ಇನ್ನು ನೋಡಿ ನೆತ್ತಿಯ ಮೇಲೆ ಬಾಲರಾಮನ ನೆತ್ತಿಯ ಮೇಲೆ ಒಂದು ದೇವಿಯ ಸಣ್ಣ ವಿಗ್ರಹವನ್ನ ಕೂಡ ಕೆತ್ತನೆ ಮಾಡಲಾಗಿದೆ. ಪ್ರಭಾವಳಿಯ ಅದ್ಭುತವಾದಂಥ ಕೆತ್ತನೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರದಕ್ಷಿಣಾಕಾರವಾಗಿ ಅಂದ್ರೆ ಎಡಭಾಗದಿಂದ ಬಲಭಾಗಕ್ಕೆ ಗಮನಿಸ್ತಾ ಹೋದಾಗ ಮೂರ್ತಿಯನ್ನ ಸ್ಪಷ್ಟವಾಗಿ ಕೆತ್ತನೆಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಇನ್ನು ದಶಾವತಾರಗಳ ಕೆತ್ತನೆಗಳಿದೆ ಈ ಬಾಲರಾಮನ ಮೂರ್ತಿ ಮೇಲೆ. ಮೊದಲು ವಿಷ್ಣುವಿನ ಒಂದು ಅವತಾರ ಇದೆ, ಮತ್ಸ್ಯವನ್ನ ಕೆತ್ತಲಾಗಿದೆ, ಕೂರ್ಮಾವತಾರ, ಆಮೆ ಚಿತ್ರ ಇದೆ, ಹಿರಣ್ಯಾಕ್ಷನನ್ನ ಕೂಡ ಸಂಹರಿಸಿದ ವರಾಹನು ಕೂಡ ಇದ್ದಾನೆ, ಆನಂತರ ಹಿರಣ್ಯಕಶ್ಯಪನನ್ನ ಕೂಡ ಸಂಹರಿಸಿದ ನರಸಿಂಹನಿದ್ದಾನೆ, ಬಲಿಚಕ್ರವರ್ತಿಯನ್ನ ಕೂಡ ಪಾತಾಳಕ್ಕೆ ತಳ್ಳಿದಂತಹ ವಾಮನನ ರೂಪ ಕೂಡ ಇದೆ. ಇನ್ನು ಇದೆಲ್ಲ ನಾಟ್ಯ ಭಂಗಿಯಲ್ಲಿರುವಂತಹ ಶ್ರೀಕೃಷ್ಣ, ಧ್ಯಾನ ಭಂಗಿಯಲ್ಲಿರುವಂತಹ ಬುದ್ಧ, ದಶಾವತಾರದ ಕಡೆಯ ಕೆತ್ತನೆ ಆಗಿ ಇಲ್ಲಿ ಕಲ್ಕಿ ಇರುವಂಥದ್ದು. ಇದೆಲ್ಲವನ್ನು ಕೂಡ ನಾವು 3-4 ದಿನಗಳಿಂದ ಮೂರ್ತಿಯನ್ನ ಗಮನಿಸ್ತಾ ಬಂದಾಗ ಇದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ನೋಡಿ, ಒಂದು ಕಡೆ ಭವ್ಯವಾದ ಮಂದಿರ, 3 ಅಂತಸ್ತಿನ ಅಂದ್ರೆ 3 ಮಹಡಿ ಇರುವಂತಹ ಒಂದು ಮಂದಿರ. ಸೊ ಗುರುಗಳೀಗ ಸನ್ನಿಹಿತವಾಗ್ತಾ ಇದೆ ಪ್ರಾಣ ಪ್ರತಿಷ್ಠಾಪನೆಗೆ. ಈಗ 11 ಗಂಟೆ 12 ನಿಮಿಷ, ಕೇವಲ ಇನ್ನ ಬಾಕಿ ಇರುವಂಥದ್ದು 1 ಗಂಟೆ 18 ನಿಮಿಷ ಮಾತ್ರ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತಾ ಇರುತ್ತೆ, ಯಾವ ರೀತಿ ಅಂತ ಪೂಜಾ ಪುನಸ್ಕಾರಗಳು, ವಿಧಿವಿಧಾನಗಳು ನಡೀತಾ ಇರುತ್ತೆ. ಈಗ ಅದ್ವಗಳೆಲ್ಲ ಆಗ್ತಾ ಇರುತ್ತೆ ಸರ್. And also the blessings of my ancestors and family members, and also blessings of Ram Lalla. It is really, sometimes I feel like I'm in a dream world. So this is the biggest ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಈಗ ನಾನು ಹೇಳಲೇಬೇಕು. ಸ್ಥಪತಿ 7 ತಿಂಗಳು ಫೋನ್ ಮುಟ್ಟಿಲ್ಲ, ಮೊಬೈಲ್ ಫೋನನ್ನು ಮುಟ್ಟಿಲ್ಲ, ಮನೆ ಮುಂದೆಯನ್ನು ಕೂಡ ಅವರು ನೋಡಿಲ್ಲ. ಸೊ ಅರುಣ್ ಯೋಗಿ ಅವರು ವಿಗ್ರಹವನ್ನ ಕೆತ್ತೋದನ್ನ ತಪಸ್ಸಿನ ಮಾದರಿಯಲ್ಲಿ ಅದನ್ನ ಸ್ವೀಕಾರ ಮಾಡಿದ್ರು. ನಾನೊಂದು ಹೇಳ್ತೀನಿ, ನಮ್ಮಲ್ಲಿ ಭಾರತೀಯ ಒಂದು ಮೂಲದಲ್ಲಿ ಚತುಷ್ಷಷ್ಟಿ ವಿದ್ಯೆಗಳಿದೆ, 64 ವಿದ್ಯೆಗಳಲ್ಲಿ. ಆ 64 ವಿದ್ಯೆಗಳಲ್ಲಿ ವಿಶ್ವಕರ್ಮ ಅದು ಒಂದು ವಿದ್ಯೆ. ಇವೆಲ್ಲ ವಿದ್ಯೆಗಳೇನಿದೆ ಅದು ತಪಸ್ಸಿನ ರೂಪದಲ್ಲೇ ಆಗಬೇಕು. ಅವರು ಅದನ್ನು ಬಿಡಿಸ್ಬೇಕಾದ್ರೆ, ಶಿಲೆಯನ್ನು ಕೆತ್ತಬೇಕಾದ್ರೆ ಕೆಲವು ಮಂತ್ರಗಳಿರುತ್ತೆ, ಆ ಮಂತ್ರಗಳನ್ನು ಹೇಳ್ಕೊಂಡೇ ಕೆತ್ತಬೇಕು. ಆವಾಗ ಮಾತ್ರ ಅದು ದೈವತ್ವ ಕಳೆ ಬರುತ್ತೆ. ನಿಮಗೆ ಅಲ್ಲಿ ನಿಷ್ಠೆ ಇರಲಿಲ್ಲ ಅಂತಂದರೆ ನೀವು ಅಂತಹ ಸುಂದರವಾದಂಥ ವಿಗ್ರಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಇವ್ರು ಹೇಳಿರಲ್ಲ, ಆ ಸ್ಥಪತಿಗೆ ಆ ಕ್ಯಾರೆಕ್ಟರ್ ಇರಬೇಕು, ಆ ಮಂತ್ರಗಳನ್ನೆಲ್ಲ ಅವರು ಸ್ವಾಧೀನ ಮಾಡ್ಕೊಂಡಿರಬೇಕು. ಅದು ಹಿಂದೆ ಏನು ಮಾಡ್ತಾಯಿದ್ರು ಅಂತಂದರೆ, ಈಗ ಒಬ್ರೊಬ್ರು ಒಂದೊಂದು ವಿದ್ಯೆಗಳನ್ನು ಒಂದೊಂದು ಮನೆತನದವರು ಕಲ್ತ್ಕೊಂಬತ್ತಾ ಇದ್ರು. ಏಕೆ ಅಂತಂದರೆ ಆ ವಿದ್ಯೆ ರಕ್ತಗತವಾಗಲಿ ಅಂತ, ಅದು ಜಾತಿ